ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಸೋಮವಾರ ಬೆಳಗ್ಗೆ ಬಸವ ಜಯಂತಿ, ಅಕ್ಷಯ ತೃತೀಯ. ಎಲ್ಲರಿಗೂ ನನ್ನ ವಿಡಿಯೋಸ್ ಯಾರ್ಯಾರು ನೋಡ್ತೀರಾ ಎಲ್ರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ವೆರಿ ಗುಡ್ ಮಾರ್ನಿಂಗ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆ 4:15 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಎಲ್ಲರೂ ಏನೇನು ತೊಗೊಂಡ್ರಿ, ಪರ್ಚೇಸ್ ಮಾಡಿದ್ರಿ, ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ತುಂಬ ಖುಷಿ, ವಾಕ್ ಹೋಗ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ, ನೋಡಿ ಅಲ್ಲಿ ಬ್ಯಾಕ್ ಸೈಡ್ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ. ಏನೇನಾಗುತ್ತೆ ಏನು ಆಯಿತಾ ಪ್ರತಿಯೊಂದು ಶೇರ್ ಮಾಡ್ತೀನಿ. ಜಸ್ಟ್ ಫಸ್ಟ್ ವಾಕಿಂಗ್ ಮುಗಿಸ್ಬೇಕು. ಬಾಗಿಲು ತೊಳೆದು ಆಫೀಸೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೀನಿ. ಗೋಡೌನಲ್ಲಿ ಫುಲ್ ಹುಡುಗರಿದ್ದಾರೆ, ಕೆಲಸ ಇದೆ. ಜೊತೆಗೆ ಗ್ಯಾಸ್ ಬೇರೆ ಸಿಗ್ತಾಯಿಲ್ಲ. ನನ್ನಿಂದನೇ ಬರ್ತಾರೆ ಯಾರ ಜೊತೆ ಮಾತಾಡ್ತಾವಳೆ ಅಂತ. ಸ್ಟೇಟ್ ಆನ್. ಗುಡ್ ಮಾರ್ನಿಂಗ್. ಎದ್ದು ನಾನು ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿ ಹಾಕಿ, ಇವತ್ತು ಅಕ್ಷಯ ತೃತೀಯ ಅಂತ ಈ ರೀತಿಯಾಗಿ ಕೆಮ್ಮಣ್ಣೆಲ್ಲ ಯೂಸ್ ಮಾಡಿ ರಂಗೋಲಿ ಹಾಕಿದ್ದೀನಿ. ಈಗ ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಎಲ್ಲ ಕಡೆ ರಂಗೋಲಿ ಹಾಕಿ ಪಾರ್ಕಿಂದ ಗಣಗ್ಲು ಹೂವು ಸಿಗುತ್ತೆ, ಅದನ್ನು ಕೂಡ ತೊಗೊಂಬಂದು ರಂಗೋಲಿಗೆ ಇಡ್ತೀನಿ. ಗೋಡೌನ್ ಫುಲ್ಲು ಹುಡುಗರು, ಪಾಪ ಅವರು ಕೂಡ 4 ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇವತ್ತಂತೂ ಫುಲ್ 4-5 ಕಡೆ ಗುದ್ಲಿ ಪೂಜೆ, ಮನೆ ಗೃಹ ಪ್ರವೇಶ ಎಲ್ಲ ಇದೆ. ನಮ್ಮ ನೇಬರ್ ಒಬ್ರದ್ದು ಮನೆ ಗೃಹ ಪ್ರವೇಶ ಇದೆ, ಅವರು ಕೂಡ ಕಾರ್ಡೆಲ್ಲ ಕೊಟ್ಟು ಹೋಗಿದ್ದಾರೆ. ಬಟ್ ಸತೀಶ್ ಕರ್ಕೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ, ಬಿಕಾಸ್ ಅವ್ರು ಫುಲ್ಲು ಬ್ಯುಸಿ ಇದ್ದಾರೆ. ಸೊ ಇವತ್ತಂತೂ ವೆರೈಟೀಸ್ ಆಫ್ ಕೆಲಸಗಳಿದೆ. ಸೊ ಅಲ್ಲಿಂದ ಬಂದು ಮನೆಗೆ ನಾನು ಕೂಡ ಮೆಂತ್ಯ ಮುದ್ದೆ ಮಾಡಿ, ವಿಕಿನೂ ಕೂಡ ತಿಂತಾನೆ, ಅವನಿಗೂ ಒಂದು ಪುಟ್ಟ ಬೌಲಲ್ಲಿ ಮೆಂತ್ಯ ಮುದ್ದೆನ ಮಾಡಿ ತುಪ್ಪ ಎಲ್ಲ ಹಾಕಿ ಅವ್ರಿಗೆ ಕೊಟ್ಬಿಟ್ಟು ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ರು, ಅದನ್ನು ತಂದು ಸ್ವಲ್ಪ ಬ್ಯಾಟರ್ನ ತಂದು ಸೊ ಇಡ್ಲಿ ಎಲ್ಲ ಮಾಡೋಣ ಅಂತ ಮಾಡಿದೆ. ಬೇಗ ಕೆಲಸ ಮುಗಿಸ್ದೆ. ಭಾನುವಾರ ಫುಲ್ ಡೇ, ಸೋಮವಾರ 7:15 7:45 ಒಳಗಡೆ ಪೂಜೆ ಮಾಡಬೇಕು ಅಂತ ನಾನು ಎಲ್ಲ ಕಡೆ ನೋಡಿದ್ದೆ. ಸೊ ಹಾಗಾಗಿ ಟೈಮ್ ಜಸ್ಟ್ ನಾವು 7 ಗಂಟೆಗೆ ನಾನು ಎಲ್ಲ ಕೆಲಸ ಮುಗಿಸಿ 7 ಗಂಟೆಗೆ ದೇವ್ರ ಮನೆ ಕೂಡ ಅಲಂಕಾರ ಮಾಡಿ, ನಾನು ಸ್ನಾನ ಮಾಡಿ, ನಾನು ಏನು ತೊಗೊಂಡಿದ್ದೆ ಬೆಳ್ಳಿ ಬಟ್ಲು, ಕುಂಕುಮದ ಬಟ್ಲು, ಬೆಳ್ಳಿ ತಟ್ಟೆ, ಜೊತೆಗೆ ಮಾಟಿ ಎಲ್ಲನೂ ದೇವ್ರ ಮನೆಗಿಟ್ಟು, ಹಣ್ಣು ಒಬ್ಬಟ್ಟು ಗೋಡೌನಲ್ಲಿ ಮಾಡಿದ್ರು, ಅದನ್ನು ತೊಗೊಂಬಂದು ಇಟ್ಟಿದ್ದೀನಿ. ನೈವೇದ್ಯ ಮಾಡೋಣ, ಪೂಜೆ ಮಾಡೋಣ ಅಂತ. ಆಫೀಸ್ ರೂಮ್ ಕೂಡ ನಾನೇ ಪೂಜೆ ಮಾಡಬೇಕಿತ್ತು, ತುಂಬ ಕೆಲಸ ಆಯಿತು. ತುಳಸಿ ಕಟ್ಟೆಗೆಲ್ಲ ಹೂವು ಇಟ್ಟು, ಹೊಸ್ಲಿಗೆಲ್ಲ ಹೂವು ಇಟ್ಟು, ಎಲ್ಲ ಕಡೆ ಎಷ್ಟು ಗೊತ್ತಾ ಗೈಸ, 100 ರೂಪೀಸ್ ಮಾರು ಹೂವಿನ ರೇಟ್ ಅಂತೂ ತುಂಬ ಗಗನಕ್ಕೆ ಹೋಗಿದೆ. ಆದರೂ ನಾವು ಹೆಣ್ಮಕ್ಳು, ನಮಗಂತೂ ಒಂಥರ ಹೂವು ಹಾಕಿ ವೆರೈಟಿಲಿ ಪೂಜೆ ಮಾಡೋಕ್ಕಾಗಲ್ಲ. ಎಷ್ಟು ಹೂವು ಹಾಕಿದ್ದೀನಿ, ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ, ದಾಸವಾಳ, ತುಳಸಿ ತರಿಸಿದ್ದೆ, ಎಲ್ಲನೂ ಹಾಕಿ ಧೂಪ ದೀಪ, ತುಪ್ಪದ ದೀಪ ಎಲ್ಲ ಹಚ್ಚಿಟ್ಟು ಮಹಾಮಂಗಳಾರತಿನ ಮಾಡ್ತಾಯಿದ್ದೀನಿ. ಏನೋ ಒಂಥರ ನನ್ನ ಮೇಲೆ ನನಗೆ ಪ್ರೌಡ್ ಇದೆ, ನನ್ನ ಮೇಲೆ ನನಗೆ ಹೆಮ್ಮೆ ಇದೆ. ಯಾರೇ ಆಗಲಿ, ಈವನ್ ನನ್ನ ಗಂಡನೇ ಆಗಲಿ, ತಾಳಿ ಕಟ್ಟಿರೋ ಗಂಡನ ಹತ್ರನೂ ನಾನು 1 ರೂಪಾಯಿ ಇಸ್ಕೊಳ್ದಿರ, ಏನೋ ಒಂದು ನಾನು ನನ್ನ ಹತ್ರ ಇರೋ ಸೇವಿಂಗ್ಸಲ್ಲಿ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಅಥವಾ ಪುಟ್ಟದಾಗಲಿ, ನನಗೇನು ಬೇಕಲ್ಲ, ನನ್ನ ಫುಲ್ಫಿಲ್ ಏನಿದೆ, ನನ್ನ ಆಸೆ ಕನಸುಗಳು ಏನಿದೆ, ಅದನ್ನು ಸ್ವಾಭಿಮಾನದಿಂದ ಈಡೇರಿಸ್ಕೊಂಡಿದ್ದೀನಿ ಅನ್ನೋ ನೆಮ್ಮದಿ, ಒಂದು ಹೆಮ್ಮೆ ನನ್ನ ಮೇಲೆ ನನಗಿದೆ. ಖಂಡಿತವಾಗ್ಲೂ ಐ ಥಿಂಕ್ 7:15 ನಾನು ಮಹಾಮಂಗಳಾರತಿ ಎಲ್ಲ ಮುಗಿಸಿ, ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು, ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ, ಸಿಂಪಲ್ಲಾಗಿ ಎಲಿಗೆಂಟಾಗಿ ದೇವ್ರ ಮನೇನ ರೆಡಿ ಮಾಡಿದ್ದೀನಿ. ದೇವ್ರ ಮನೆ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಆಯಿತಾ. ತುಪ್ಪ ದೀಪ ಎಲ್ಲ ಹಚ್ಚಿಟ್ಟು, ತುಪ್ಪ ದೀಪ, ಮಹಾಮಂಗಳಾರತಿ, ಕೈಯಲ್ಲಿ ತುಪ್ಪದ ಬತ್ತಿ ಎಲ್ಲ ಹಿಡ್ಕೊಂಡು, ಇವತ್ತು ಸೋಮವಾರ ಸ್ಪೆಷಲಿ ಇದು ನಮ್ಮ ಮನೆ ದೇವರ ವಾರ. ಶಂಭುಲಿಂಗೇಶ್ವರ, ಮಲೆ ಮಹದೇಶ್ವರ ನಮ್ಮ ಮನೆ ದೇವರು. ಸೊ ಎಲ್ಲರೂ ಮನಸ್ಸಲ್ಲಿ ನೆನೆಸ್ಕೊಂಡು ಅಕ್ಷಯವಾಗಲಿ ಎಲ್ಲರೂ ಮನಸ್ಸಲ್ಲಿ. ಇವತ್ತು ಚಿನ್ನನೇ ತೊಗೋಬೇಕು, ಬೆಳ್ಳಿನೇ ತೊಗೋಬೇಕು ಅಂತೇನೂ ಇಲ್ಲ. ಇವನು ಉಪ್ಪು, ಹೊಸ ಪೊರ್ಕೆ ತೊಗೊಂಡ್ರು, ಅದು ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಸೊ ಸ್ವಲ್ಪ ಜನ ಉಪ್ಪಿನ ದೀಪ ಎಲ್ಲ ಹಚ್ತಾರೆ, ನನಗೆ ಅದ್ರ ಬಗ್ಗೆ ನನಗಷ್ಟು ಅದು ಇಲ್ಲ, ಯಾಕಂದರೆ ಉಪ್ಪಿನ ಋಣನ ನಾವು ತೀರ್ಸೋಕ್ಕಾಗಲ್ಲ ಅಂತ ಅಂತಾರೆ. ಸೊ ಹಾಗಾಗಿ ನಾನು ಉಪ್ಪಿನ ದೀಪ ಅದೆಲ್ಲ ಹಚ್ಚಕ್ಕೆ ಹೋಗಲಿಲ್ಲ. ಸ್ವಲ್ಪ ಜನ ಹಚ್ಚಿರೋದನ್ನ ನಾನು ಇನ್ಸ್ಟಾದಲ್ಲಿ ಅಲ್ಲೆಲ್ಲ ನೋಡಿದೆ. ಸೊ ಹೇಗಿದೆ ಇವತ್ತು ನಮ್ಮ ದೇವ್ರ ಮನೆ ಅಲಂಕಾರ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಇರೋಂಥ ಮಹದೇಶ್ವರನ ದೇವಸ್ಥಾನಕ್ಕೆ ಹೋದೆ.
ಇವತ್ತು ಬಸವ ಜಯಂತಿ ಅಕ್ಷಯ ತೃತೀಯ ಆಗಿರೋದ್ರಿಂದ ಸ್ಪೆಷಲ್ಲಾಗಿ ಪೂಜೆ ಆಗಿತ್ತು, ಅಲಂಕಾರ ಆಗಿತ್ತು. ಬಸವಪ್ಪಂಗೂ ಕೂಡ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿ ಅಲಂಕಾರ ಮಾಡಿ ಅಲ್ಲಿ ತಮಟೆ ಬಾಡಿಸ್ತಾರೆ. ಅಂದರೆ ಹೂಗೆ ಮಾದಪ್ಪ ಅಂದ್ಕೊಂಡು ಅದನ್ನೆಲ್ಲ ಮಾಡಿದರು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ. 100K ವ್ಯೂಸ್ ಕೂಡ ಹೋಗಿದೆ. ತುಂಬ ಖುಷಿ ಆಯಿತು. ಯಾಕಂದರೆ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ. ನನ್ನ ಯೂಟ್ಯೂಬಲ್ಲಿ ವ್ಯೂಸ್ ಮಾತ್ರ 2000, 2500, 3000ನೇ ಇರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಇಷ್ಟು ಬ್ಯುಸಿ ಇದ್ದರೂ ಕೂಡ ನನ್ನ ಯೂಟ್ಯೂಬ್ಗೆ, ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ಗೆ ಅಂತ ಟೈಮ್ ತೊಗೊಂಡು ಇಷ್ಟೆಲ್ಲ ಕಷ್ಟಪಟ್ಟರು ವ್ಯೂಸ್ ಇರಲ್ವಲ್ಲ ಅಂತ ನಿಜಕ್ಕೂ ಬೇಜಾರಾಗುತ್ತೆ. ಹೀಗೆಲ್ಲ ಮಾಡಬೇಡಿ. ಪ್ರತಿ ಸಲ ಕೇಳ್ಕೊತೀನಿ, ವ್ಯೂಸ್ ಕೊಡಿ. ಸೊ ಎಲ್ಲ ಅಕ್ಷಯವಾಗಲಿ, ಎಲ್ಲ ಹೊಸದು ಸಿಗಲಿ. ಏನಂದರೆ ಒಂದು ಯಾರ್ದೋ ಒಂದು ವ್ಲಾಗ್ನ ನೋಡ್ತಾ ಇದ್ದೆ ನಾನು. ಗೋಮುತ್ತೆ ಚಕ್ರ ಮತ್ತು ಗುರುಗಂಜಿ ಈ ಥರದ್ದೆಲ್ಲ ಬೈ ಮಾಡಬೇಕು ಅಂತ. ಸೊ ನನಗೆ ಗುಲ್ಗಂಜಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ನಿಮಗೆಲ್ಲಾದರೂ ಗುರ್ಗಂಜಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ಏನಾದರೂ ಐಡಿಯಾ ಇದ್ದರೆ ನನಗೆ ಕಮೆಂಟಲ್ಲಿ ಪಿನ್ ಮಾಡಿ. ನನಗದು ಬೇಕಿತ್ತು ನನಗೆ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಇಂಥ ಕಡೆ ಸಿಗುತ್ತೆ ಅಂತೇನಾದರೂ ನನ್ನ ಹತ್ರ ಇದೆ. ಮತ್ತು ಇದಿದೆ, ಏನಂತಾರೆ ಅದಕ್ಕೆ, ಕವಡೆ ಇದೆ, ಯೆಲ್ಲೋ ಕಲರ್ ಕವಡೆ, ಅರಿಶಿನ ಕವಡೆ, ಮತ್ತು ಗೋಮತಿ ಚಕ್ರ ಅದೆಲ್ಲ ಇದೆ. ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ. ಬಟ್ ಗುಲ್ಗಂಜಿ ಬೇಕಿತ್ತು ನನಗೆ. ಸೊ ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಯದು ಪಾಪು ಕೂಡ ಬಂದಿದ್ದ. ಯಾರೋ ಏನೋ ಅಂದ್ಕೊಂಬಿಡಿ, ಅವನು ಎದ್ದಿದ ತಕ್ಷಣ ಬಂದಿದ್ದಾನೆ. ಚಡ್ಡಿ ಕೂಡ ಹಾಕಿಲ್ಲ. ಅವನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದಿ. ಅವನಿಗೂ ಕೂಡ ತಿಂಡಿ ತಿನ್ನಿಸ್ದೆ ಇವತ್ತು. ಇರು, ನಾನು ತಿನ್ನಿಸ್ತೀನಿ. ಇನ್ನೊಂದು ಪ್ಲೇನ್ ತಿಂತೀಯಾ? ಸಾಂಬಾರು ಚೆನ್ನಾಗೈತೆ, ತಿನ್ನಬೇಕು. ನೀನು ರೀಲ್ಸ್ ಮಾಡೋಣ, ತಿನ್ಕೊಬಿಡು. ಲಾಸ್ಟ್ ಹೊತ್ತು ಇದು ತಿನ್ಕೊಂಡಿಲ್ಲ ಅಂದರೆ ರೀಲ್ಸ್ ಮಾಡಲ್ಲ. ಸತೀಶ್ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು, ಅದು ತಗೋಬಾ, ಇದು ತಗೋಬಾ, ಬಾಯಿಲಿ ಬಾಯಿಲಿ ಅಂತ. ಅಷ್ಟು ಜನ ಹುಡುಗರಿದ್ರು. ಸತೀಶ್ಗೆ ನಂಗೆ ಫೋನ್ ಮಾಡೋದು ಮಾತ್ರ ಬಿಡಲ್ಲ. ಯಪ್ಪ ಗೈಸ್, 9 ಗಂಟೆ ಜಸ್ಟ್ ನಾವು ದೇವಸ್ಥಾನದಿಂದ ಬಂದೆ. ನನ್ನ ಮುಖ ನೋಡಿ ಎಷ್ಟು ಸ್ವೆಟ್ಟಿಂಗ್ ಆಗ್ತಾಯಿದೆ ಅಂತ, ಎಷ್ಟು ರೊಣ ಬಿಸಿಲು ಅಂತೀರ. ಈಗ 9 ಗಂಟೆ ಹೋಮ ಅದೆಲ್ಲ ಮಾಡಿದರು. ತುಂಬ ಚೆನ್ನಾಗಿ ಪೂಜೆ, ಮಹಾಮಂಗಳಾರತಿ, ದೇವ್ರದ್ದು ಹೂ ಪ್ರಸಾದ ಕೂಡ ಆಯಿತು. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಇವತ್ತು ಇಡ್ಲಿ ಚಟ್ನಿ ನಮ್ಮ ಮನೇಲಿ, ಅಂದರೆ ನಾನು ರುಬ್ಬಿದ್ದಲ್ಲ, ಕೆಳಗಡೆ ಗೋಡೌನಲ್ಲಿ ಗ್ರೈಂಡ್ರಲ್ಲಿ ರುಬ್ಬಿದಂಥದ್ದು. ಅದನ್ನೇ ಬ್ಯಾಟರ್ನ ಎತ್ಕೊಂಬಂದು ಇಡ್ಲಿನ ಮಾಡಿದೆ ಬೇಗ ಬೇಗ. ಯಾಕಂದರೆ ಕೆಲಸ ಮಾಡ್ಕೋಬೇಕಲ್ವಾ. ಇವತ್ತು ಅಕ್ಷಯ ತೃತೀಯ ನಿಮ್ಮೆಲ್ರಿಗೂ ಗೊತ್ತು. ಸೊ ಸ್ವಲ್ಪ ಸತೀಶ್ ಕೆಳಗಡೆ ಕರೀತಾ ಇದ್ದಾರೆ. ನಂದಿನ್ನೂ ತಿಂಡಿ ಆಗಿಲ್ಲ, ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ಕೆಳಗಡೆ ಹೋಗಬೇಕು. ಕಿವಿಗೆ ಓಲೇನೂ ಹಾಕ್ಕೊಂಡಿಲ್ಲ ಇವತ್ತು. ಹಂಗೆ ಕೆಲಸಗಳನ್ನ ಮಾಡಿ ಮುಗಿಸಿದ್ದೀನಿ. ಸೊ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಬರೋಣ. ಇಲ್ಲ ಅಭಿಷೇಕ ಇಟ್ಕೊಬಿಟ್ಟಿದ್ದೀರಲ್ಲ ಮೆಟ್ಲ ಮೇಲೆ, ಅಲ್ಲಿ ಸೈಡಲ್ಲಿ ಕೂತ್ಕೊತೀನ್ರಪ್ಪ. ಆಯಿತು, ನೀವು ತಿರ್ಗಾಡೋ ದಾರಿ ನಿಮಗೆ ಹೊಟ್ಟೆ ನೋವು ಬರೋದು. ಜಾಗ ಬಿಡ್ರೋ, ಕಾಲ್ಗಿಲ್ ಸೋಕದು. ಆ ಹುಡುಗರೆಲ್ಲ ಮೆಟ್ಲ ಮೇಲೆ ಕುತ್ಕ ತಿಂತಾವ್ರಲ್ಲ, ತಗೋ. ನಂಗೆ ಮಾಡಲ್ವಾ? ಮಾಡಲ್ತೀರೋ ಮಾಡಲ್ವ? ಎಲ್ಲಿ ಮಾಡ್ತೀರೋ? ಬಾರೋ, ಅಲ್ಲಿದೆ, ಕೊಡ್ತೀನಿ ನಡಿ. ಅಲ್ಲೇ ನಿಂತ್ಕೊ, ಬಿಸಿ ಆ ಕಡೆ ನಿಂತ್ಕಪ್ಪ. ಯದು ನಡಿ, ಬಿಸಿ ಬಿಸಿ ಬಿಸಿ. ನಿಧಾನ ನಿಧಾನ ಕುತ್ಕೊಳ್ಳಿ ಮೆಟ್ಲ ಮೇಲೆ. ಮನೆಗೆ ಹೋಗ್ತೀಯಾ? ಕುತ್ಕೊಂತೀನಿ. ಮನೆಗೆ ಹೋಗು, ಚಾರ್ ಹಾಕೋಳ. ತಗೊಂಡೋಗಾಯ್ತು. ಮನೆಗೆ ಹೋಗ್ತೀಯಾ? ಬಾಯ್. ಸೈಡಲ್ಲಿ ಹೋಗೋ. ಕಾಶ್ಮೀರಿ ಪಲಾವ್ದು ವಿಡಿಯೋ ಮಾಡ್ಕೊಂಡು ಎಲ್ರಿಗೂ ತೋರಿಸೋಣ. ಯಾವ ಕಲರು? ಕಾಶ್ಮೀರಿ. ವೈಟು, ಗ್ರೀನು, ಯೆಲ್ಲೋ. ಆ್ಯಪಲ್, ಪೈನಾಪಲ್. ಫೋಟೋ ತೆಕ್ಕತ್ತೀನಿ ಇರೋ ಒಂದು. ಬಸವಣ್ಣನ ಜಯಂತಿ ಬಾರೋ, ತಿನ್ಬಿಡು ಕಾಶ್ಮೀರಿ ಪಲಾವ್. ಬಾರೋ.
ಅದಕ್ಕೆ ಅದಕ್ಕೆಲ್ಲ ಕಣ ಸುಂದ್ರ ಮಕ್ಕ ಮುಚ್ಕತಾನೆ ಸುಂದ್ರ ಮುಚ್ಕ ಮಕ್ಕ ಪಾಪನ್ ಕೈ ಎತ್ತತೆ ಕಾಡ್ ಪಾಪ ಕಣ ನಮ್ ಗೋಡೌನಲ್ಲಿ ಕಾಡ್ ಪಾಪ ಐತೆ ನಮ್ ಗೋಡೌನಲ್ಲಿ ಒಂದು ಕೈ ಎತ್ತತ್ತದೆ ಬಿಡ ಶರ್ಟ್ ಯೂನಿಫಾರ್ಮ್ ಐರನ್ ಹೋಯ್ತದೆ ಏನೋ ನೀನು ಬಿಡ ನೀನ್ ಮುಖನ ಬಸವಣ್ಣ ಬಿಡ ಫೇಮಸ್ ಆತಿದ್ಯೆ ಲಕ್ಷಾಂತರ ಜನ ನೋಡ್ತಾರೆ ಬಿಡು ಹುಡುಗಿರು ಯಾರು ಮಾಡಲ್ಲ ಬಿಡು ಎಲ್ಲ ಅಂಟಿದ್ದೀರ ಹುಡುಗರನ್ನೆಲ್ಲ ರೇಗಿಸ್ಕೊಂಡು ಸ್ವಲ್ಪ ಮೇಲ್ ಬಂದೆ. ಸೊ ಉದ್ದಿನ ವಡೆ ಗೋಡೌನಲ್ಲೇ ಮಾಡಿದ್ರು, ಅದನ್ನು ಕೂಡ ಕೊಟ್ಟು ಕಳಿಸಿದ್ರು. ನಾನು ಬ್ಯಾಟರ್ ಎತ್ಕೊಂಡ್ಬಂದು ಇಡ್ಲಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಪುಟ್ಟ ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಗ್ರೈಂಡರಲ್ಲಿ ರುಬ್ಬಿದಂಥ ಇಡ್ಲಿ ತುಂಬ ಚೆನ್ನಾಗೇ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಯಾಕಂದರೆ ನಾವು ಯೂಸ್ ಮಾಡೋಂಥದ್ದು ಮಲ್ಲಿಗೆ ಅಕ್ಕಿ, ಸೊ ಹಾಗಾಗಿ. ಬಟ್ ನಾನು ಇವತ್ತು ಇಡ್ಲಿ ತಿನ್ನಲಿಲ್ಲ, ಬೆಳಗ್ಗೆ ಕಾಶ್ಮೀರಿ ಪಲಾವ್ ತಿಂದೆ. ಇದಂತೂ ತುಂಬ ತುಪ್ಪದಲ್ಲೇ ಮಾಡಿದರು, ನೋಡಲಿಕ್ಕೆ ಗೀ ರೈಸ್ ಥರ ಇತ್ತು, ಬಟ್ ಇದು ಗೀ ರೈಸ್ ಅಲ್ಲ, ಕಾಶ್ಮೀರಿ ಪಲಾವ್. ಇದಕ್ಕೆ ಪೈನಾಪಲ್ಲು, ಆ್ಯಪಲ್ಲು, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಪ್ರತಿಯೊಂದು ಹಾಕಿ ನೋಡಿ. ಪೈನಾಪಲ್ಲು ನನಗೆ ಏನೇನು ಸಿಗ್ತಾ ಇದೆ ಅಂತ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇವತ್ತಂತೂ ತುಂಬ ವೆರೈಟೀಸ್ ಆಫ್ ಡಿಶಸ್ ಇತ್ತು. ಜೊತೆಗೆ ಬೇಬಿಕಾರ್ನ್ ಸಾಟೆ, ಬೇಬಿಕಾರ್ನ್ ಮಂಚೂರಿ, ಬೇಬಿಕಾರ್ನ್ ಗೋಬಿ, ಈ ಥರದ್ದೆಲ್ಲ ಇತ್ತು. ಸೊ ಹುಡುಗರು ಅದನ್ನೆಲ್ಲ ಮಾಡ್ತಾಯಿದ್ರು ಭಟ್ರು. ನನಗೂ ಕೂಡ ಟೇಸ್ಟ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ಹುಡುಗರ ಕೈಲಿ ಬೇಬಿಕಾರ್ನ್ ಸಾಟೆ ಕೊಟ್ಟು ಕಳಿಸಿದ್ರು. ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ. ಸಖತ್ತಾಗಿತ್ತು ಗೈಸ್. ಈಗಲೂ ನೆನೆಸ್ಕೊಂಡ್ರೆ ತಿನ್ನಬೇಕು ಅಂತ ಅನಿಸುತ್ತೆ, ಬಾಯಲ್ಲಿ ನೀರು ಬರ್ತಾಯಿದೆ. ಸತೀಶ್ ಏನೇ ಮಾಡಿದ್ರು ಆಲ್ವೇಸ್ ಸೂಪರಾಗಿರುತ್ತೆ, ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ಸೊ ನಾನು ಅದೆಲ್ಲ ತಿಂದು ಮುಗಿಸ್ದೆ. ಸೊ ಅಷ್ಟರಲ್ಲಿ 2-3 ಕಡೆ ಇತ್ತಲ್ಲ, ಸೊ ಬಾಳೆಹಣ್ಣು, ಬಾಳೆ ಎಲೆ ಎಲ್ಲ ಆರ್ಡ್ರ್ ಕೊಟ್ಟಿದ್ವಿ, ಎಲ್ಲ ಬಂತು. ಈಗಿನ ಟ್ರಾಫಿಕಲ್ಲಿ ಗಾಡಿ ತೊಗೊಂಡು ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಆಟೋ ಮಾಡಿಕೊಂಡು ಅವರು ನಾವು ಯಾರಿಗೆ ಬುಕ್ ಮಾಡಿದ್ವಿ ಅವರೆಲ್ಲ ತಂದುಕೊಟ್ರು. ಹುಡುಗರು ಎಲ್ಲ ಯೂನಿಫಾರ್ಮ್ಸ್ ಎಲ್ಲ ಹಾಕ್ಕೊಂಡು ಅವರು ಕೂಡ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದಾರೆ. ಒಂದು ಕಡೆ ಆಲ್ರೆಡಿ ಹೋಗಿ ಡಂಪ್ ಮಾಡಿ ಬಂದರು. ಯಪ್ಪ ಹೇ ಗಾಯ್ಸ್, ನೋಡಿದ್ರಲ್ಲ ಎಷ್ಟು ಬ್ಯುಸಿ. ಸೊ ಫುಲ್ ಕೆಲಸ ಇದೆ, ಕೆಳಗಡೆ ಹುಡುಗರೆಲ್ಲರೂ ಇದ್ದಾರೆ. ಜಸ್ಟ್ ನಾವು ಮನೆಗೆ ಬಂದೆ, ಹೂ ಬಿತ್ತು ತಲೆಯಿಂದ. ಸುಮಾರು ಜನ ಕೇಳ್ತಿರ್ತೀರ ಏನು ತೊಗೊಂಡ್ರಿ, ತೋರಿಸಿ ಅಂತ. ಸ್ವಲ್ಪ ಚಿಕ್ಕದಿತ್ತು, ಡೈಲಿ ಯೂಸ್ ಮಾಡೋ ಕುಂಕುಮದ ಬಟ್ಲು. ಅದನ್ನು ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತ ಅದನ್ನು ಕೊಟ್ಬಿಟ್ಟು ತೊಗೊಂಡೆ. ಆಲ್ರೆಡಿ ಇವತ್ತು ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಟ್ಟಿದ್ದೀನಿ. 9 to 5 ಹಾಲ್ಮಾರ್ಕ್ ಇರೋದು 110 ಗ್ರಾಮಲ್ಲಿದೆ. ಅದು 92 ಅಥವಾ 90 ಗ್ರಾಮಲ್ಲಿತ್ತು. ಸ್ವಲ್ಪ ದೊಡ್ಡದು ತೊಗೊಂಡೆ. 1 ಪೇರ್ ಆಫ್ ಕುಂಕುಮದ ಬಟ್ಲು ಡೈಲಿ ಯೂಸ್ ಮಾಡ್ತಿರ್ತೀನಲ್ವಾ, ಹೊಸ್ಲಿಗೆ, ತುಳಸಿ ಕಟ್ಟೆಗೆ. ಸೊ ಅದಕ್ಕೆ 1 ಪೇರ್ ಅದನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡೆ. 248 ರೂಪಾಯಿ ಇದೆ ಸಿಲ್ವರ್ ಪರ್ ಗ್ರಾಮ್ ಇದೆ. ಚೆನ್ನಾಗಿದೆಯಾ? ಆಲ್ರೆಡಿ ಇವತ್ತು ಯೂಸ್ ಮಾಡಿದ್ದೀನಿ, ಅರಿಶಿನ ಕುಂಕುಮ ಎಲ್ಲ ಇತ್ತು. ಸೊ ಸುಮಾರು ಜನ ಕೇಳ್ತಿರ್ತೀರ ಡೀಟೇಲಾಗಿ ತೋರಿಸಿ, ಏನು ತೊಗೊಂಡ್ರಿ, ಏನು ಬಿಟ್ರಿ, ಡೀಟೇಲಾಗಿ ತೋರಿಸಿ ಅಂತ. ನಾನು ನಿಜ ಹೇಳಬೇಕಂದ್ರೆ ನಾನು ಇನ್ನೂ ಏನೂ ವೇರ್ ಮಾಡಿಲ್ಲ, ಕಿವಿಗೂ ಕೂಡ ನಾನೇನು ಹಾಕ್ಕೊಂಡಿಲ್ಲ. ಪೂಜೆ ಮಾಡಿ ಬೆಳಗ್ಗೆಯಿಂದ ಹಾಗೆ ಇದೆ. ಸೊ ಅಕ್ಷತೆ ಎಲ್ಲ ಹೂವೆಲ್ಲ ಇಟ್ಟು ಪೂಜೆ ಮಾಡಿರೋಂಥದ್ದು ನೀವು ನೋಡ್ಬೋದು. ಅದನ್ನೆಲ್ಲ ಇಟ್ಟಿರ್ತೀನಿ ಹೂವನ್ನ. ಸೊ ನಿಮಗೋಸ್ಕರ ನಾನು ಏನು ತೊಗೊಂಡೆ, ಏನು ಎತ್ತ ಪ್ರತಿಯೊಂದು ತೋರಿಸೋಣ ಅಂತ ಸುಮಾರು ಜನ ಕೇಳ್ತಿರ್ತೀರ, ಹಾಗಾಗಿ. ಸೊ ಬನ್ನಿ, ಪೂಜೆ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ದೇವ್ರ ಮನೆ ಬಾಗಿಲನ್ನ ಹಾಕಬೇಕು. ದೇವ್ರ ಮನೆ ಓಪನ್ ಮಾಡಬಾರ್ದು. ಆಮೇಲೆ ಸುಮಾರು ಜನ ತೋರಿಸ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೋತೀರ, ಹಾಗಾಗಿ. ಸೊ ನಾನು ಒಟ್ಟು 3 ಐಟಮ್ ತೊಗೊಂಡೆ. ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿರ್ತೀರ. ಸುಮಾರು ದಿನದಿಂದ ಪುಟ್ಟದಾಗದೇನೋ ತುಂಬ ದೊಡ್ಡದು, ಹೆವಿ, ತುಂಬ ಕಾಸ್ಟ್ಲಿ ಅಂತ ಏನೂ ಇಲ್ಲ. ಆದರೂ ಬಿಗ್ ಅಮೌಂಟೇ. ಈಗ ನಾನು ಮಾಡೋಕ್ಕಾಗ 13,850 ಪರ್ ಗ್ರಾಮ್. ಇವತ್ತು 14,250 ಪರ್ ಗ್ರಾಮ್. ಸೊ ಮಾಟಿ, ಇದು ಆ್ಯಂಟಿಕ್ ಮಾಟಿ ತೊಗೊಂಡಿದ್ದೀನಿ. ಮಾಟಿ ಅಂದರೆ ಕೆನ್ನೆ ಸರ, ಇಲ್ಲಿಂದ ಇಲ್ಲಿಗೆ ಹಾಕೋತೀವಲ್ಲ, ಕೆನ್ನೆ ಸರ ತೊಗೊಂಡಿದ್ದೀನಿ. ಇದು 7 to 8 ಗ್ರಾಮ್ಸಲ್ಲಿ ಬರುತ್ತೆ. ಎಷ್ಟಾಗುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ಒಂದು ರ್ಯಾಂಡಮಾಗಿ, ನಾನು ಯಾಕಂದರೆ ಓಲೆ ಹಾಕಿಲ್ಲ ಅಲ್ವಾ, ಹಾಗಾಗಿ ಆ್ಯಂಟಿಕ್ ಇದು ಮಾಟಿ. ಇಲ್ಲಿಗೆ ಒಂದು ಜುಮ್ಕ ಹಾಕೋತೀವಲ್ಲ, ಆ್ಯಂಟಿಕ್ ಜುಮ್ಕ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಸೊ ಹೇಗಿದೆ ನನ್ನ ಆ್ಯಂಟಿಕ್ ಮಾಟಿ, ಹೊಸ ನ್ಯೂ ಜ್ಯುವೆಲ್ರಿ ಹೇಗಿದೆ ನನ್ನ ಆ್ಯಂಟಿಕ್ಕದು ಕಮೆಂಟಲ್ಲಿ ಹೇಳಿ. 5 ಗ್ರಾಮ್ಗೆ 6 ಗ್ರಾಮ್ಗೆ ಸ್ವಲ್ಪ ಪತ್ಲ ಆಗುತ್ತೆ.
ಒಂದು 7 or 8 ಗ್ರಾಮ್ಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ. ಇದು ಜುಮ್ಕಾ ಹಾಕ್ಕೊಂಡಾಗ ತೋರಿಸ್ತೀನಿ. ಈಗ ಅದು ಹೆಂಗೆ ಕಾಣಿಸ್ತಾ ಇದೆಯೋ ಅಕ್ವಾರ್ಡಾಗಿ ಕಾಣಿಸ್ತಾ ಇದೆಯಾ ನಿಮಗೆ? ಸೊ ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಇದು ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ರೀ. ಇದು ಲಕ್ಷ್ಮಿ ಇದೆ, ಪಿಕಾಕ್ ಡಿಸೈನ್ ಇದೆ, ಜಾಸ್ತಿ ಹರಳ್ಸ್ ಅಂದರೆ ಸ್ಟೋನ್ ಏನೂ ಹಾಕ್ಸಿಲ್ಲ. ಕೆನ್ನೆ ಸರ, ಅದು ಹಳೆ ಕಾಲದ ಕೆನ್ನೆ ಸರ, ಬಟ್ ಇವಾಗೆಲ್ಲ ಆ್ಯಂಟಿಕ್ ಜುಮ್ಕಾಸ್ ಅಂತ ಕರಿತೀವಿ. ಇದು ನಾವೆಲ್ಲೋ ಪಿಕಾಕ್ ಡಿಸೈನ್ ಲಕ್ಷ್ಮಿ. ನಾನು ಇನ್ಸ್ಟಾಗ್ರಾಮಲ್ಲಿ ಇದು ಪೋಸ್ಟ್ ಮಾಡಿದಾಗ ಒಬ್ಬರು ನನ್ನ ಫ್ರೆಂಡ್ ಸಿಸ್ಟರ್ ಕೂಡ ಸೇಮ್ ಡಿಸೈನ್ಸಸ್ ನನ್ನ ಹತ್ರನೂ ಮಾಡಿ ಇದು ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು. ನಂಗೆ ಖುಷಿ ಆಯಿತು. ಇದನ್ನು ಹಿಂಗೆ ನಾನು ತೋರಿಸಿದ್ನಲ್ಲ ಆ ರೀತಿ ಕೂಡ ಹಾಕ್ಕೋಬೋದು. ಇದನ್ನು ಹೀಗೆ ಸೈಡಿಂದ ಕೂಡ ಹಾಕ್ಕೋಬೋದು. ನನ್ನ ಕೈಯೆಲ್ಲ ಕುಯ್ಕೊಂಡಿದ್ದೀನಿ ಬೆಳಗ್ಗೆ ಕೆಲಸ ಮಾಡೋ ಬರದಲ್ಲಿ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯಿತಾ? ಸೊ ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಲು ಬಂದು ನೋಡಿದ್ರಿ. ಇದೊಂದು ಜುಮ್ಕಾ ಅಲ್ಲ ಮಾಟಿ. ಸೊ ಇದ್ರದ್ದು ಮತ್ತು ಇದೊಂದು ಪ್ಲೇಟ್ ತೊಗೊಂಡೆ ಗೈಸ್. ಸುಮಾರು ದಿನದಿಂದ ಅಂದರೆ ಲಾಸ್ಟ್ ಟೈಮು ನಾನು ಮಾಡಾಕ್ಲಿಕ್ಕೆ ಹೋದಾಗಲೇ ನೋಡ್ಕೊಂಬಂದಿದ್ದೆ ಇದು ತೊಗೋಬೇಕು ಅಂತ. ಸಿಲ್ವರು ಹಂಗೆ ರೇಟ್ ಆಗ್ತಾಯಿದೆ, ಗೋಲ್ಡು ಹಂಗೆ ರೇಟ್ ಆಗ್ತಾಯಿದೆ. ಇದು 100 ಗ್ರಾಮ್ ಇದೆ, ಆ್ಯಂಟಿಕ್ 92.5 ಸಿಲ್ವರು. ಈ ಸಿಲ್ವರ್ 92.5 ಯಾಕೆ ತೊಗೋಬೇಕು ಅಂದರೆ, ನಾನು ಹಳೇದು ಕುಂಕುಮದ ಬಟ್ಲೆ ಏನು ತೊಗೊಂಡಿದ್ದೆ ಅದೇ ರೇಟ್ಗೆ ತೊಗೊಂಡ್ರು. ಸಿಲ್ವರ್ ಏನು ಬಾಳ್ತಾ ಇದೆ ಅದೇ ರೇಟ್ಗೆ ತೊಗೋತಾರೆ. ಮಾಮೂಲಿ ಸಿಲ್ವರ್ ಆದರೆ ಸ್ವಲ್ಪ ಕಡಿಮೆ, ಬೈ ಮಾಡುವಾಗ ಸ್ವಲ್ಪ ಕಡಿಮೆ ತೊಗೋತಾರೆ. 92.5 ಅಂದರೆ ಪ್ಯೂರಿಟಿ. ಈ ಥರ ಹಾಲ್ಮಾರ್ಕ್ ಇರುತ್ತೆ. ಈಗ ಗೋಲ್ಡಲ್ಲಿ ಹಾಲ್ಮಾರ್ಕ್ ಇರುತ್ತಲ್ಲ, ಹಾಗೆ ಹಾಲ್ಮಾರ್ಕ್ ಇರುತ್ತೆ ಇದಕ್ಕೂ ಕೂಡ. ನೋಡಿ ಹಾಲ್ಮಾರ್ಕ್ ಇದು. ಸೊ 100 ಗ್ರಾಮ್ ಇದೆ. ಚೆನ್ನಾಗಿದೆಯಾ ಪ್ಲೇಟು? ತುಂಬ ಮಂದಕ್ಕಿದೆ. ಈ ಥರ ಟಕ್ 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 ಅನ್ನತ್ತಲ್ಲ, ಆ ಪತ್ಲ ಬಂದು ಆ ಥರ ಸೌಂಡ್ ಏನೂ ಬರಲ್ಲ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಯಾರಿಗಾದ್ರೂ ಸಿಂಪಲ್ಲಾಗಿ ಕುಂಕುಮನೂ ಕೊಡ್ಬೋದು, ಅಥವಾ ದೇವ್ರಿಗೆ ಪ್ರಸಾದನೂ ಇಡ್ಬೋದು, ನೈವೇದ್ಯನೂ ಇಡ್ಬೋದು, ಅಥವಾ ಏನಾದರೂ ಸಿಂಪಲ್ಲಾಗಿ ಬಂದವ್ರಿಗೆ ತಾಂಬೂಲನಾದರೂ ಕೊಡ್ಬೋದು ಸಿಂಪಲ್ಲಾಗಿ. ಆಮೇಲೆ ಜಾಸ್ತಿ ಡಿಸೈನ್ ಇರೋದು ನಾನೇನು ತೊಗೊಳ್ಳಿಲ್ಲ. ಮಧ್ಯ ಎಲ್ಲ ಫುಲ್ ಪ್ಲೇನ್ ಆಗಿರೋದೆ ನಾನು ಪ್ರಿಫರ್ ಮಾಡಿದೆ. ಸೊ ಗಟ್ಟಿ ಇದೆ ಗೈಸ್, ನಿಜಕ್ಕೂ ನೋಡಿ ಹಿಂಗೆ ಹಮ್ಕಿದ್ರೂ ಏನು ಸೌಂಡ್ ಬರ್ತಾಯಿಲ್ಲ, ಗಟ್ಟಿ ಇದೆ. 100 ಗ್ರಾಮ್ ಅಂದರೆ ಇವತ್ತಿನ ರೇಟಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 248 ರೂಪಾಯಿ ಇದೆ ಗ್ರಾಮು. ಇದು 100 ಗ್ರಾಮು. ಬೆಳ್ಳಿ ಬಟ್ಲು 110 ಗ್ರಾಮು. ಇದು 7.5 ಮೇಕಿಂಗ್ ಚಾರ್ಜು ಕೂಲಿ ಎಲ್ಲ ಸೇರಿ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಅಮೌಂಟ್ ಆಯಿತು ಅಂತ ನೋಡೋಣ, ಯಾರು ಕರೆಕ್ಟಾಗಿ ಗೆಸ್ ಮಾಡಿ ಹೇಳ್ತೀರಾ ಅಂತ. ಹೇಳಿದ್ದೀನಿ, ವೆಯ್ಟ್ ಹೇಳಿದ್ದೀನಿ. ಒಂದು ಹೆಮ್ಮೆ ಇದೆ, ಪ್ರೌಡ್ ಇದೆ. ಯಾಕಂದರೆ ನನ್ನ ಸ್ವಂತ ಅರ್ನಿಂಗ್ಸಲ್ಲಿ ನನ್ನ ಗಂಡನ ಹತ್ರ ನಾನು ₹1 ಕೇಳಿದಾರ ಏನೋ ಒಂದು ನಾನು ತೊಗೊಂಡಿದ್ದೀನಿ. ನನ್ನ ಸ್ವಂತ ಯೂಸ್ಗೆ, ನನ್ನ ಮನೆಗೆ ಅನ್ನೋದು ಒಂದು ಖುಷಿ ಇದೆ. ಸೊ ಸಂಭ್ರಮ ಅಂತೂ ಇದ್ದೇ ಇರುತ್ತೆ, ಯೂಶ್ವಲಿ ನಿಮ್ಮೆಲ್ರಿಗೂ ಗೊತ್ತು. ಸೊ ಏನು ಗೊತ್ತಾ, ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಎಲ್ಲಿಂದ ಬರುತ್ತೆ ಸುಮಾರು ಜನ ಎಲ್ಲಿಂದ ಬಂದ್ಬಿಡುತ್ತೆ ಇವ್ರಿಗೆ ಪ್ರತಿ ಸತಿ ಏನಾದರೂ ತೊಗೋತಿರ್ತಾರಲ್ಲ, ಎಲ್ಲಿ ಬರುತ್ತೆ ಇವ್ರಿಗೆ? ಎಲ್ಲೂ ಬರಲ್ಲ, ಕಳ್ತನ ಮಾಡಲ್ಲ, ದರೋಡೆ ಮಾಡಲ್ಲ, ಯಾರ್ದೋ ತಲೆ ಹೊಡಿಯಲ್ಲ ಅಥವಾ ತಲೆ ಹಿಡಿಯೋದು ಇಲ್ಲ. ಓನರ್ಗಳಾಗಿಲ್ದಿರ ಕೆಲಸಗಾರರಾಗಿ ಕೆಲಸ ಮಾಡೋದ್ರಿಂದ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೂ ಹಾರ್ಡ್ ವರ್ಕ್. ನಥಿಂಗ್ ಈಸ್ ಇಂಪಾರ್ಟೆಂಟ್, ನಥಿಂಗ್ ಈಸ್ ಇಂಪಾಸಿಬಲ್. ಇಂಪಾರ್ಟೆಂಟ್ ಅಲ್ಲ, ನಥಿಂಗ್ ಈಸ್ ಇಂಪಾಸಿಬಲ್. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಒಂದಲ್ಲ ಒಂದಿನ ಸಿಗುತ್ತೆ. ಈಗ ನಾನು ಅಂದ್ಕೋಬೋದು, ಸುಮಾರು ತಿಂಗಳು, ಮೇ ಬಿ ಒಂದು 5-6 ತಿಂಗಳಿಂದ 29K ಇದೆ. 30 ಆಗಲಿ, ಒಂದು ಗಿವ್ ಅವೇ ಅಥವಾ ಒಂದು ಮಾಡೋಣ, ಒಂದು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಮಾಡೋದು ದಾನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅಥವಾ ಬೇರೆಯವ್ರಿಗೊಂದು ಹೆಲ್ಪ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಾನೇನು ವಿಡಿಯೋಗಳನ್ನ ಮಾಡಲ್ಲ. ಅವ್ರುಗಳಿಗೇನು ಗೊತ್ತಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ, ವ್ಯೂಸ್ ಕೊಟ್ಬಿಟ್ರೆ ಇವಳು ಎಲ್ಲಿ ಇನ್ನೂ ಬೆಳೆದು ಬಿಡ್ತಾಳೆ, ಇವಳಿಗೆ ಎಲ್ಲಿ ಇನ್ನೂ ತುಂಬ ದುಡ್ಡೆಲ್ಲ ಬಂದುಬಿಡುತ್ತೆ, ಇವಳು ಇನ್ನೂ ಒಂದೇನೋ ಒಂದು ಮಾಡಿಬಿಡ್ತಾಳೆ ಅನ್ನೋದು ಒಂದು ಜೆಲಸು, ಹೊಟ್ಟೆ ಕಿಚ್ಚು ಎಲ್ರಿಗೂ ಕಾಮನ್ ಆಗಿದ್ದೇ ಇರುತ್ತೆ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಅದಾದಾಗಲೇ ಆಗಲಿ, ಈಗ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಏನೋ ಒಂಥರ ಸಮಾಧಾನ ಇದೆ. ನಾನು ಕಷ್ಟಪಟ್ಟು ನನ್ನ ಅರ್ನಿಂಗ್ಸಲ್ಲಿ
ಇಷ್ಟಿಲ್ಲ ಅಂದರೂ ಒಂದಿಷ್ಟು ಏನೋ ಒಂದು ತೊಗೋತೀನಲ್ಲ ಅದು ಒಂದು ಖುಷಿ ಇದೆ, ಹೆಮ್ಮೆ ಇದೆ, ಪ್ರೌಡ್ ಇದೆ. ನನ್ನ ಮೇಲೆ ನಂಗೆ ನಿಜಕ್ಕೂ ಖುಷಿ ಇದೆ ಗೈಸ್. ಸೊ ನೀವು ಕೈಲಾದಷ್ಟು ದುಡೀರಿ ಗೈಸ್. ಯಾವುದು ಕಷ್ಟ ಆಗಲ್ಲ, ಎಲ್ಲನೂ ಈಸಿ ಆಗುತ್ತೆ. ಸೊ ಮಾತಾಡ್ತಾಯಿದ್ರೆ ಹಿಂಗೆ ಮಾತಾಡ್ತಾನೇ ಇರ್ತೀನಿ. ತುಂಬ ಕೆಲಸಗಳಿದ್ದಾವೆ, ಕೆಳಗಡೆ ಹೋಗಬೇಕು, ಊಟಗಳು ಕಳಿಸ್ಬೇಕು. ಇಲ್ಲಾಗ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಯಾಕೋ ತುಂಬ ದಾಹ ಆಗ್ತಾಯಿದೆ. ನೀರು ಕುಡಿದೇ ಸಾಕಾಯಿತು ಬೆಳಗ್ಗೆ. ಏನಪ್ಪ ಇದು ಏನು ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಬಿಡಿ. ಒಂದು ಟ್ರಾನ್ಸ್ಫರ್ಮೇಷನ್ ವೀಡಿಯೋ ಮಾಡಬೇಕಾಗಿತ್ತು. ಎಲ್ಲದೂ ಇದು ಟ್ರೆಂಡಿಂಗ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಬ್ಯಾಗ್ ಇಟ್ಕೊಂಡು ಈ ಥರ ಹೋಗೋದು. ನಾನು ಎಲ್ಲಿಗೆ ಹೋದೆ ಗೊತ್ತಾ, ಬ್ಯಾಗ್ ಇಟ್ಕೊಂಡು ಎಲ್ಲೋ ಶಾಪಿಂಗ್ ಹೋಗಲಿಲ್ಲ ಅಥವಾ ಶೋಕಿ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಬಂದು ಪಾತ್ರೆ ಉಜ್ಜಕ್ಕೆ, ಗೋಡೌನ್ ಉಜ್ಜಕ್ಕೆ ಬಂದಿದ್ದೀನಿ. ಇವತ್ತು ಕಡಿಮೆ ಅಂದರೂ 30-40 ಜನ ಹುಡುಗರು ಇದ್ದರು. ಎಲ್ಲ ಬಡ್ಸೋಕ್ಕೆ ಹೋಗಿದ್ರು. ಆಮೇಲೆ 2-3 ಕಡೆ ಆರ್ಡ್ರ್ ಇತ್ತು ಅಂತ ಹೇಳಿದೆ. ಸೊ ಎಲ್ಲ ಅಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಗೋಡೌನ್ ಗಲೀಜಾಗೇ ಆಗುತ್ತಲ್ವ. ಕ್ಲೀನರ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, 4 ಜನ ಕ್ಲೀನರ್ಸ್ ಇದ್ದಾರೆ. ಬಟ್ ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ. ಅವರು ಊಟದ ಹತ್ರ ಹೋಗಬೇಕಿತ್ತು. ಅಷ್ಟರಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊಂಡು ಬಂದೆ. ನಾನಂತೂ ಸೋಂಬೇರಿ ಅಂತೂ ಅಲ್ಲ ಗೈಸ್. ತಿನ್ನೋದು ಮಲಗೋದು ಇಷ್ಟೇ ಅಲ್ಲ ನನ್ನ ಕೆಲಸ. ನಾನು 2:30ಗೆ ಎದ್ದಿರೋದು. ಬಟ್ ಆದರೆ ಇವಾಗ ನಾನು ಬೆಳಗ್ಗೆ ಯಾವ ಎನರ್ಜಿಲಿದ್ದೋ ಈಗಲೂ ಅದೇ ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ಸತೀಶ್ಗೂ ರೇಗ್ತಾ ಇದ್ದೀನಿ. ಚಾಕಳೆಲ್ಲ ಅಲ್ಲೇ ಬಿಸಾಕ್ಬಿಡ್ತಾರೆ, ಕೈ ಕಾಲು ಸಿಕ್ಕಿದ್ರೆ ಏನು ಕತೆ ಅಂತ. ಸೊ ಅವ್ರನ್ನಂತೂ ಮಾತಾಡ್ಸೋಕ್ಕಾಗಲ್ಲ, ಕೆಣ್ಕೋಕ್ಕಾಗಲ್ಲ. ಫುಲ್ ಸ್ವೆಟ್ಟಿಂಗಲ್ಲಿದ್ದಾರೆ, ಕೆಲಸ ಮಾಡಿ ತುಂಬ ಸುಸ್ತಾಗಿದ್ದಾರೆ. ಇನ್ನೂ ಒಂದು ಕಡೆ ಊಟ ಹೋಗಬೇಕಿತ್ತು. ಅಷ್ಟರಲ್ಲಿ ಗಾಡಿ ಕೂಡ ಬಂತು. ಬಾಯ್ಲಿ ಬೇಗ ಲೋಡ್ ಮಾಡಿಕೊಡು ಅಂತ ಅಂದರು. ಆ ಕಡೆಯಿಂದ ಎಲ್ಲ ಗೋಡೌನ್ ಕ್ಲೀನ್ ಮಾಡಿಸ್ತಾ ಇದ್ದೆ. ಸೊ ಫಸ್ಟು ಐಟಮ್ಸ್ ಎಲ್ಲ ಈಚೆ ಕೊಟ್ಬಿಡೋಣ ಅಂತ ಪ್ರತಿಯೊಂದು ಐಟಮ್ಸ್ ಎಲ್ಲ ಈಚೆ ಎತ್ತು ಕೊಡ್ತಾಯಿದ್ದೀನಿ. ನನಗೆ ಶೋಕಿ ಮಾಡೋದು ಗೊತ್ತು, ಎಲ್ಲನೂ ಗೊತ್ತು. ಮೈ ಮುರಿದು ಮೈ ಮೂಳೆ ಪುಡಿಯಾಗೋ ತನಕ ದುಡಿಯೋದು ಗೊತ್ತು. ಸುಮಾರು ಜನ ಎಲ್ಲಿಂದ ಬರುತ್ತೆ ನಿಮಗೆ ಇಷ್ಟೆಲ್ಲ ಪ್ರತಿ ಸಲ ತೊಗೋತಿರ್ತಾರಲ್ಲ ಅಂತ ಒಂದು ಡೌಟಲ್ಲಿ ನನಗೆ ಕಮೆಂಟ್ಗಳನ್ನ ಮಾಡ್ತಿರ್ತಾರೆ. ಓನರ್ ಥರ ಇಲ್ಲದೆ ಕೆಲಸಗಾರರಿಂದ ಹೆಚ್ಚಾಗಿ ದುಡಿದ್ರೆ ಎಲ್ಲನೂ ಸಾಧ್ಯ. ಫಸ್ಟು ನಮ್ಮಲ್ಲಿರೋ ಜಡತ್ವ, ಸೋಮಾರಿತನ, ನಮ್ಮಲ್ಲಿರೋ ಒಂದು ಮೈಗಳ್ತನ ಬಿಟ್ಟರೆ ಎಲ್ಲನೂ ಈಸಿಯಾಗಿ ಆಗೇ ಆಗುತ್ತೆ. ಅದಕ್ಕೆ ನಾವು ಮನ್ಸು ಮಾಡಬೇಕಷ್ಟೆ. ಯದು ಪಾಪು ಬಂದಿದ್ದ. ನಾನು ಹಿಂದೆ ನೀರು ಒಳಗಡೆ ಬರ್ತಾಯಿದ್ದ. ಕಾಸ್ಟಿಕ್ ಸೋಡಾ, ನಿರ್ಮಾ ಪೌಡ್ರ್ ಎಲ್ಲ ಹಾಕಿದ್ದೀನಿ. ಕಾಲೆಲ್ಲ ಜಾರುತ್ತೆ. ಹೋಗು ಮಾಮ ಹತ್ರ ಅಂತ ಹೇಳ್ತಾ ಇದ್ದ. ಇಲ್ಲ ಆಂಟಿ ಅಂತ ಹಿಂದೆ ಬಾಲ ಥರ ಸುತ್ತಾಯಿತು ಪಾಪು. ಸೊ ಅದಕ್ಕೆ ಅವರೆಲ್ಲ ಉಜ್ಜಿಸ್ತಾ ಇದ್ದೆ. ಅವ್ರ ಕೈಲಿ ನೀರು ಹಾಕ್ಕೊಡ್ತೀನಿ ನಾನು, ನೀವು ಉಜ್ಜಿ ಅಂತ. ಸೊ ನಾನು ಹಾಗೆ ಗೈಸ್, ಕ್ಲೀನರ್ಸ್ ಇದ್ದಾರೆ, ನಾನು ಯಾಕೆ ಮಾಡಬೇಕು, ಅವ್ರು ಇದ್ದಾರಲ್ಲ ಅವರೇ ಮಾಡಲಿ ಅಂತ ನಾನು ಯಾವತ್ತೂ ಸೋಮಾರಿತನ, ಮೈಗಳ್ತನ ನಾನು ಯಾವತ್ತೂ ಮಾಡಲ್ಲ. ನಾನು ಕೆಲಸಗಾರರಿಂದ ಹೆಚ್ಚಾಗಿ ಮಾಡ್ತೀನಿ, ಅವರೇ ಮಾಡಲಿ. ಇದರಿಂದ ನನಗೇನು ಯೂಸ್ ಇಲ್ಲ. ಸತೀಶ್ ಏನು ನನಗೇನು ದುಡ್ಡು ಕೊಟ್ಬಿಡಲ್ಲ. ಬಟ್ ಆದರೂ ನನ್ನ ಕೆಲಸ, ನನ್ನ ಮನೆ ನೀಟಾಗಿರಬೇಕು. ನಾನೇನು ಹೋಗಲ್ಲಿ ಮಲ್ಕೋಬೇಕಾಗಿಲ್ಲ. ಬೇಡ ಅಂದರೆ ಬಿಟ್ಟಾಕ್ಬೋದು. ಬಟ್ ಏನಂದರೆ ನೀಟಾಗಿರ್ಬೇಕಲ್ವ, ಕ್ಲೀನಾಗಿರ್ಬೇಕಲ್ವ, ನಾವೇ ಓಡಾಡೋದು. ಹಾಗಾಗಿ ಮತ್ತೆ ಹುಡುಗರೆಲ್ಲ ಟಯರ್ಡಾಗಿ ಬರ್ತಾರೆ. ಮತ್ತು ಅವ್ರು ಮಲ್ಕೊಳ್ಳೋ ಪ್ಲೇಸು ಜಿಡ್ಡಾಗಿ ಗಲೀಜಾಗಿದ್ದರೆ ಏನು ಚಂದ. ನಾವಾದರೆ ಅಂಥ ಪ್ಲೇಸಲ್ಲಿ ಮಲ್ಕೊಂಡ್ಬಿಡ್ತೀವ, ಇರಿಟೇಷನ್ ಆಗುತ್ತೆ ತಾನೇ. ಸೊ ಹಾಗಾಗಿ ಎಲ್ಲ ಕ್ಲೀನಾಗಿ ನೀಟಾಗಿ ಇರಲಿ ಅಂತ ಹೇಳಿಬಿಟ್ಟು ಎಲ್ಲನೂ ತಿಕ್ಕಿ ಕಾಸ್ಟಿಕ್ ಸೋಡಾ, ನಿರ್ಮಾ ಪೌಡರ್ ಎಲ್ಲ ಹಾಕಿ ಉಜ್ಜಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಇದು ಪಾಪ ಆಂಟಿ ಬಾ ಎತ್ಕೋ ಅಂತ ಕರೀತಾನೆ ಇದ್ದ. ಅವನು ಇನ್ನೂ ಚಡ್ಡಿ ಹಾಕ್ಕೊಂಡೇ ಇಲ್ಲ. ಸುಸ್ತಾಗೋಯ್ತು. ಎಲ್ಲ ಕಡೆ ಬೆವರು ಕಿತ್ಕೊಂಡು ಬರ್ತಾಯಿತ್ತು. ಬಿಸಿನೀರಲ್ಲಿ ತೊಳ್ಸಿದಂಥದ್ದು ಅನ್ನೋದು ಈಸಿ, ಎಲ್ಲವನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮನೆಗೆ ಬಂದೆ. ಎದು ಪಾಪು ಆಂಟಿ ಬನ್ನಿ ಹೋಗೋಣ ಅಂತ ಹೇಳ್ತಾ ಇದ್ದ. ಸೊ ನಾನು ಹೇಳ್ತಾ ಇದ್ದೆ, ಚಡ್ಡಿ ಎಸ್ಕೊಂಬರಾಗೋ, ಚಡ್ಡಿನಾದರೂ ಹಾಕ್ಕೊಡ್ತೀನಿ ಅಂತ ಮುನಿಸ್ಕೊಂಡಿದ್ದೀನಿ ಎದು ಪಾಪು ಜೊತೆ. ಬಿಕಾಸ್ ಕಣ್ಣಿಗೆ ಕೈ ಹಾಕ್ಬಿಟ್ಟ. ಸೊ ನೋಡಿ ಹೆಂಗೆ ಇಮಿಟೇಟ್ ಮಾಡ್ತಾ ಇದ್ದಾನೆ. ನಾನು ಹೆಂಗೆ ಕಣ್ಣು ಮುಚ್ಕೊಂಡಿದ್ದೀನಿ, ನಾನು ಏನು ಮಾಡಿದ್ದೀನಿ, ಅದರ
ಅದನ್ನೇ ಇಮಿಟೇಟ್ ಮಾಡ್ತಾ ಇದ್ದಾನೆ. ಮಕ್ಕಳ ಜೊತೆ ಮಕ್ಕಳಾಗಿರಬೇಕು ಗೈಸ್. ಸೊ ಅವ್ರು ಏನೇ ಮಾಡಿದ್ರು ನನಗಿಷ್ಟ. ಸೊ ಅವನು ಒಂದಿನ ಬಂದಿಲ್ಲ ಅಂತಂದ್ರೂ ನನಗೊಂಥರ ಫೀಲ್ ಆಗ್ತಾ ಇರುತ್ತೆ, ಇವತ್ತು ಯಾಕೆ ಬಂದಿಲ್ಲ ಅಂತ ಮಾತಾಡಿಸ್ತಾ ಇದ್ದ. ಆಂಟಿ ಕಣ್ಬಿಡಿ ಅಂತ. ಏನು ಮಾಡಿದೆ ಆಂಟಿಗೆ? ಹೊಡೆದ? ಸಾರಿ ಕೇಳ್ಬಿಡು ಹೋಗ ಆಂಟಿಗೆ. ಆಂಟಿ ತಪ್ಪಾಯ್ತು. ಇನ್ನೊಂದ್ಸತಿ ಕೇಳೋಗು. ಆಂಟಿ ತಪ್ಪಿದೆ ಸರಿ, ಇನ್ನೊಂದ್ಸತಿ ಮಾಡಲ್ಲ. ಆಂಟಿ ಆಂಟಿ ವಾ ಕಂಡುಬಿಡ್ತು ಆಂಟಿ. ಇನ್ನೊಂದ್ಸತಿ ಕೇಳ್ಬಿಡು. ಆಂಟಿ ಸರಿ ತಪ್ಪಿತ್ತು. ವಾ ಕಣ್ಣೇ ಬಿಡ್ಲಿಲ್ಲ. ಆಂಟಿಗೆ ಸರಿ ನಾನು ಸರಿ ಮಾಡಲ್ಲ. ಬಿಟ್ಟ ಕಂಡುಬಿಡ್ತಾ? ಏನು ಕಂಡುಬಿಡ್ತಾ? ಯಾರಿಗೂ ಹೊಡೆದಿ ಸಾಯಿಸ್ತೀಯ ನನ್ನ ಹೊಡಿತೀಯ? ನನಗೆ ಹೊಡಿತೀಯಾ ನನಗೆ? ನೋಡಿ ಫ್ರೆಂಡ್ಸ್, ನಂಗೆ ಹೊಡಿತಾನಂತ. ಇದು ಪಾಪ ಯಾರು ಇದು? ಹೇಳು, ಜೋರಾಗಿ ಹೇಳ್ಬೇಕು, ಅವ್ರಿಗೆ ಕೇಳಿಸಲ್ಲ. ಏನೋ ಏನು ತಿಂಡಿ? ಅಲ್ಲಿ ತೋರ್ಸ ನಿಂದ ಅಲ್ಲಿ ಮುರ್ಕ ಗೈಸಿ. ಇವನಿಗೆ ಅಲ್ಲಿ ಮುರ್ಕ, ನೀನು ಅಲ್ಲಿ ಮುರ್ಕ. ಯಪ್ಪ ನೋಡಿ, ಹಿಂಗೆ ಹೊಡೆದಿದ್ದು ಆವಾಗಲೇ ಕಣ್ಮೇಲೆ ಡಿಚ್ಚಿ ಗುದ್ದಿ. ನೋಡಿ ಹೆಂಗೆ ಗುದ್ದುತ್ತಾನೆ ನೋಡಿ ಟಾಗ್ರು ಮರಿ. ನೋಡಿ ಅಪ್ಪ ಸತ್ತೋಯ್ತೀನಿ. ಸತ್ತ ಬಿಡ್ಲಾ ನಾನು ಸತ್ತ ಬಿಡ್ಲಾ? ಏನೋ ಮಾಡಿದೆ ಆಂಟಿಗೆ? ನಮ್ಮಮ್ಮ ಏನೋ ಮಾಡಿದೆ? ಸಾಯಿಸ್ತಾನೆ ನೋಡಿ, ಸಾಯಿಸ್ತಾನೆ. ಸಾರಿ ಕೇಳ್ಬಿಡೋದು. ಲವ್ ಯು ಆಯ್ತು, ಓಕೆ. ತೂನ ನನ್ನ ಜೊತೆ ಏನು ಮಾಡಿದೆ ನಾನು? ಅದಕ್ಕೆ ಇದು ಮನೆ ತಾನೇ? ಇದು ನಿಮ್ಮನೇನೆ ಕಣೋ, ಇದು ಮನೆ ಕಣೋ. ಮಾತಾಡ್ಸು. ನಾನು ಅಳ್ತೀನಲ್ಲ, ಅಳ್ಳ. ಯದು ನನ್ನ ಜೊತೆ ಮಾತಾಡಲ್ವಂತೆ, ಯದು ನನ್ನ ಜೊತೆ ಟೂ ಅಂತೆ. ನಾವು ಊಟ ಮಾಡಲ್ವಲ್ಲ? ಮಾತಾಡ್ಸು, ಸ್ವಲ್ಪ ಮಾತಾಡ್ಸು. ಯದು ನನ್ನ ಐಸ್ ಕ್ರೀಮ್ ಕೊಡು. ನಂಗೆ ಕೊಡು, ನನ್ನ ಐಸ್ ಕ್ರೀಮ್ ಕೊಡು. ನನ್ನ ಕಾರ್ನ್ ಕೊಡು. ನನ್ನ ಐಸ್ ಕ್ರೀಮ್ ಕೊಡು, ನನ್ನ ಕಾರ್ನ್ ಕೊಡು, ನನ್ನ ಗೋಬಿ ಕೊಡು, ನಂದು ಇಡ್ಲಿ ಕೊಡು. ನಂಗೆ ಹೊಟ್ಟೆ ಕುಯ್ತೀನಲ್ಲ, ಹೇಳ್ತೀನಿ. ಯಾಕೋ ಪ್ರಶಾಂತ್ ಅಪ್ಪಂಗೆ, ಪಲ್ಲವಿ ಅಮ್ಮನಿಗೆ ಹೇಳ್ತೀನಿ. ಯಾಕೆ ಮಾತಾಡ್ಸಲ್ಲ? ಸ್ವಲ್ಪ ಮಾತಾಡ್ಸು. ಇಡ್ಲಿ ತಿನ್ನುವಾಗ ಕೊಡ್ತೀನಿ. ಪತ್ತಿ ಕೊಡ್ಲಿಲ್ಲ ಮೀನ್ಸ್ ಮೊಬೈಲ್ ಕೊಡ್ಲಿಲ್ಲ ಅಂತ ಮುನ್ಸ್ಕೊಂಡ್ರ. ಏನೋ ಇದು? ಯುವರ್ ಪ್ರೈವೇಟ್ ಪಾರ್ಟ್ಸ್ ಇದಪ್ಪ, ಪ್ರೈವೇಟ್ ಪಾರ್ಟ್ಸ್ ಇದು. ಪ್ಲೀಸ್ ಮಾತಾಡ್ಸು ಅದು. ಪ್ಲೀಸ್ ಮಾತಾಡ್ಸು. ಕೊಡ್ತೀನಿ ಮೊನ್ನೆ. ಲವ್ ಯು ಕೊಡಲ್ಲ ನಿಂಗೆ. ಪಾರ್ಟ್ಸ್ ಎಲ್ಲ ತೋರಿಸ್ತಾ ಇದೆಯಾ ಎಲ್ಲರಿಗೂ? ಇವಾಗ ಆ ಕಡೆ ಪೋಲಿ ಟಿವಿ ನೋಡ್ತೀಯಾ? ಓಕೆ. ಸೊ ಇದು ಪಪ್ಪ ಜೊತೆ ಹೀಗೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಲ್ಲ ಒಂದು ರೌಂಡ್ ನಿದ್ದೆ ಮಾಡ್ತಾಯಿದ್ವಿ.
ಇವಾಗಂತೂ ನೆಲದ ಮೇಲೆ ಮಲ್ಕೊಳ್ಳೋದೇ ಬೆಸ್ಟು. ನೆಲನೂ ಒಂದು ಟೈಮ್ ಬಿಸಿ ಆಗಿಬಿಡುತ್ತೆ. ಸೊ ನನಗಂತೂ ನಿದ್ರೆ ಬರಲಿಲ್ಲ, ಬಿಕಾಸ್ ನಾಳೆ ವ್ಲಾಗ್ ಎಡಿಟ್ ಮಾಡಬೇಕಿತ್ತು. ಹಾಗೆ ಎಡಿಟ್ ಮಾಡಿಕೊಂಡು ಚಾರ್ಜ್ಗೆ ಹಾಕ್ಕೊಂಡು ಸೊ ಕಣ್ಣು ಎಳೀತಾ ಇತ್ತು, ಹೊಟ್ಟೆ ಹಸುತ್ತಾಯಿತ್ತು. ಸೊ ಗೋಡನಲ್ಲಿ ಇವತ್ತು ಬೇಳೆ ದಾಲ್ ಜೊತೆಗೆ ಸಾಂಬಾರು ಎಲ್ಲ ಇತ್ತು. ಸೊ ನಾನು ಮಕ್ಕಳು ಅಷ್ಟೇ. ಸತೀಶ್ ಅಂತೂ ಬೆಳಗ್ಗೆಯಿಂದ ಮನೆಗೆ ಬಂದೇ ಇಲ್ಲ, ಫುಲ್ಲು ನಿದ್ರೆ ಮೂಡು. ಹಾಲೆಲ್ಲ ಕಾಯಕ್ಕಿಟ್ಟು, ಯಾಕಂದರೆ ಸೆಕೆ ಬೇಗ ಎಲ್ಲ ಹಾಳಾಗ್ಬಿಡುತ್ತಲ್ವ. ಸೊ ಬೇಳೆ, ನುಗ್ಗೆಕಾಯಿ, ಆಲೂಗಡ್ಡೆ ತರಕಾರಿ, ಸಾಂಬಾರೆಲ್ಲ ಕುದಿಸಿಟ್ಟು ದಾಲ್ ಕೂಡ ಬಿಸಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಸತೀಶ್ ಏನೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವಾಗ ಸಖತ್ತು ಸಮ್ಮರ್ ಇರೋದ್ರಿಂದ, ಬಿಸಿಲಿರೋದ್ರಿಂದ ಉಪ್ಪು ಖಾರ ಎಲ್ಲ ಲಿಮಿಟಲ್ಲಿ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ಅವ್ರು ಮಾಡೋದು ಪ್ರತಿಯೊಂದು ಇಷ್ಟ. ಸೊ ಇವತ್ತು ಬೆಳಗ್ಗೆ ಇಡ್ಲಿ ಬೇಯಿಸಿದ್ಬಿಟ್ರೆ, ಹಾಲು ಕಾಯಿಸಿದ್ಬಿಟ್ರೆ ಸ್ಟವ್ ಆನೇ ಮಾಡಿಲ್ಲ. ನಾನು ಬೆಳಗ್ಗೆ ಪಲಾವ್ ತಿಂದಿದ್ದೆ, ಕಾಶ್ಮೀರಿ ಪಲಾವ್. ನೋಡಿ ಎಷ್ಟು ಇಡ್ಲಿ ಇನ್ನೂ ಹಂಗೆ ಬ್ಯಾಲೆನ್ಸ್ ಇದೆ. ಸತೀಶ್ ತಿಂದಿಲ್ಲ, ನಾನು ತಿಂದಿಲ್ಲ. ಸೊ ಹಾಲೆಲ್ಲ ಕಾಯಕ್ಕಿಟ್ಟು ಸೊಪ್ಪಿನ ಪಲ್ಯ, ರೈಸ್ ಎಲ್ಲ ಇತ್ತು. ಹೊಟ್ಟೆ ತುಂಬ ಹಸುತ್ತಾಯಿತು. ಚೂರು ಊಟ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿರಲಿಲ್ಲ, ಟೈಮೇ ಆಗಿರಲಿಲ್ಲ. ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಕೂಡ ಮಾಡಿಕೊಂಡೆ. ನನಗೆ ತುಂಬ ಬಿಸಿ ಬಿಸಿ ಎಲ್ಲ ಕುಡಿಯೋಕ್ಕಾಗಲ್ಲ ಗೈಸ್. ಊಟ ಮಾಡಿಬಿಟ್ಟು ಹಿಂದೆ ಕುಡಿಯೋಣ ಅಂತ ಹೇಳಿ ಚೂರು ರೈಸು, ಸೊಪ್ಪಿನ ಪಲ್ಯ, ದಾಲು ಹಾಕ್ಕೊಂಡು ತಿಂತಾಯಿದ್ದೆ. ಅಳಸಂದೆ ಕಾಳು ಎಲ್ಲ ಹಾಕಿ ಮಾಡಿದರು ಸೊಪ್ಪಿನ ಪಲ್ಯ, ಚೆನ್ನಾಗಿತ್ತು. ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿದ್ರು. ನನ್ನ ಪಾಡು ನಾನು ಊಟ ಮುಗಿಸಿ ಎಡಿಟ್ ಮಾಡಿ ಒಂದು ಕಪ್ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು. ಯಾಕಂದರೆ ಸತೀಶು ಸ್ನಾನವೂ ಮಾಡಿಲ್ಲ, ಬೆಳಗ್ಗೆ ಹೋದವರು ಕೆಳಗಡೆ ಇನ್ನೂ ಬಂದೇ ಇಲ್ಲ. ಊಟದ ಹತ್ರ ಹೊರಟೋಗಿದ್ದಾರೆ, ಬಟ್ಟೆ ತಂದ್ಕೊಡು ಅಂತ ಇಸ್ಕೊಂಡು. ಅಷ್ಟರಲ್ಲಿ ಒಂದೆರಡು ಕಡೆ ಆರ್ಡ್ರ್ ಇತ್ತಲ್ವ, ಒಂದು ಕಡೆ ಫುಲ್ ಬಂದರು. ಅವ್ರನ್ನ ಕೇಳ್ತಾ ಇದ್ದೆ, ಪಾತ್ರೆ ಎಲ್ಲ ತೊಳ್ಕೊಂಬಂದಿದ್ದೀರೋ ಇಲ್ವೋ, ಹಂಗೆ ತೊಗೊಂಬಂದ್ಬಿಟ್ಟಿದ್ದೀರಾ ಅಂತ. ಯಾಕಂದರೆ ಹೋಗಿದ್ದ ಕಡೆ ಒಂದು ಸ್ವಲ್ಪ ಜನ ಕ್ಲೀನರ್ಸ್ ತೊಳ್ಕೊಂಬರ್ತಾರೆ, ಸ್ವಲ್ಪ ಜನ ತೊಳ್ಕೊಂಬರಲ್ಲ. ಹಾಗಾಗಿ ವಿಚಾರಿಸ್ತಾ ಇದ್ದೆ ತೊಳೆದಿದ್ದೀರಾ ಅಂತ. ಬೇಡ ಜ್ಯೂಸು, ಅದೇ ಬೆಳಗ್ಗೆಯಿಂದ ಕೆಲಸ ನನಗೆ. ಅದನ್ನೇ ಮಾಡ್ತಾ ಇರೋದು ಬೆಳಗ್ಗೆಯಿಂದ, ಅದನ್ನೇ ಮಾಡ್ತಾ ಇದ್ದೀನಿ ಕಣೋ. ಬೆಳಗ್ಗೆಯಿಂದ ಅದನ್ನೇ ಮಾಡ್ತಾ ಇದ್ದೀನಿ. ತಂದ್ಕೊಡ್ತೀಯಾ? ಇರಲಿ ಬಾರ ಸುಂದ್ರ. ಬಿಡ್ತಿರೋ ನಮ್ಮ ಕೆಲಸಗಾರರ ಜೊತೆ, ನಮ್ಮ ಹುಡುಗರ ಜೊತೆ ನಾನು ರೇಗಿಸಿಲ್ಲ ಅಂದರೆ ನಂಗೆ ತಿಂದಿದ್ದ ಜೀರ್ಣನೇ ಆಗಲ್ಲ. ನಾನಂತಲ್ಲ, ಸತೀಶು ಅಷ್ಟೇ. ಯಾವಾಗಲೂ ಅವ್ರ ಜೊತೆ ಜಾವಿಯಲಾಗಿ ನಗಾಡ್ಕೊಂಡು ನಮ್ಮ ತಮ್ಮದಿರ ಥರ ಫ್ರೆಂಡ್ಲಿ ಆಗಿರ್ತೀನಿ. ಸೊ ನಮ್ಮ ಹುಡುಗರೆಲ್ಲರೂ ಬಕ್ಷಿಸ್ಕೊಟ್ಟಿದ್ರಂತೆ 2000 ಪಾರ್ಟಿ. ಊಟ ತುಂಬ ಚೆನ್ನಾಗಿತ್ತು ಅಂತ ಇವರು ಅದನ್ನು ಹಂಚ್ಕೊಳ್ಳೋಕ್ಕೆ ಕಚ್ಚಾಡ್ತಾ ಇದ್ದಾರೆ. ಅಡುಗೆ ಮಾಡಿದ್ದು ಯಾರೋ, ಬಟ್ ಕ್ರೆಡಿಟ್ ಎಲ್ಲ ಇವ್ರುಗಳಿಗೆ. ಸತೀಶು ಹೆಂಗಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನಾದರು. ನೈಟ್ ಊಟಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೀನಿ, ಯಾಕಂದರೆ ಬೆಳಿಗ್ಗೆಯಿಂದ ಪಲಾವು, ಮಧ್ಯಾಹ್ನನೂ ರೈಸೇ. ಸೊ ಸತೀಶ್ ಕೊಟ್ಟಿದ್ರಲ್ಲ ದಾಲು, ಆ ದಾಲನ್ನ ಬಿಸಿ ಮಾಡಿ ನೈಟ್ ಊಟಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಸತೀಶ್ಗೆ ಬೆಳಗ್ಗೆಯಿಂದ ಏನೂ ತಿಂದಿಲ್ವಂತೆ. ಸೊ ಅದಕ್ಕೋಸ್ಕರ ನನಗೆ ಹೊಟ್ಟೆ ಎಲ್ಲ ಉರಿದೋಯ್ತು. ಇಷ್ಟೆಲ್ಲ ಕೆಲಸ ಮಾಡೋದು ಏನಕ್ಕೆ ಗೈಸ್? ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ ಅಂದರೆ ಕರೆಕ್ಟಾಗಿ ಟೈಮ್ ಆಗಲ್ಲ ಅಂತಾರೆ. ಸೊ ನೋಡಿ, ಅವ್ರಿಗೋಸ್ಕರ ಪ್ರೀತಿಯಿಂದ 8 ಬಾಕ್ಸ್ ಫುಲ್ಲು ಚಪಾತಿ ಮಾಡ್ತಾಯಿದ್ದೀನಿ. ತಿನ್ನಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಚಪಾತಿ ಬಿಸಿ ಆದರೆ 3-4 ತಿಂತಾರೆ. ಚಪಾತಿ ತುಪ್ಪ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ, ಮಕ್ಳಿಗೂ ಬೇಕಲ್ಲ ಅಂತ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು? ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.